ನಿಮ್ಮ ಲೈಫಲ್ಲಿ ಈ ಥರ ಪ್ರಾಬ್ಲಮ್ ಯಾವತ್ತಾದರೂ ಒಂದಿನ ಫೇಸ್ ಮಾಡಿರ್ತೀರ. ಏನಪ್ಪ ಅಂತಂದರೆ, ಫಾರ್ ಎಕ್ಸಾಂಪಲ್ ನೀವು ಬೇಕ್ರಿ ಹುಡ್ಕೊಂಡು ಹೋಗ್ತಾ ಇರ್ತೀರ. ಸೊ 2 ಬೇಕ್ರಿ ಸಿಗುತ್ತೆ ನಿಮಗೆ ಆ ರೋಡಲ್ಲಿ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಒಂದರಲ್ಲಿ ತುಂಬ ಜನ ಕಸ್ಟಮರ್ಸ್ ಇರ್ತಾರೆ, ಕ್ರೌಡ್ ಇರುತ್ತೆ, ಇನ್ನೊಂದರಲ್ಲಿ ಜನನೇ ಇರಲ್ಲ. ಚಾನ್ಸಸ್ ಏನಂದರೆ, ನೀವು ತುಂಬ ಜನ ಜಾಸ್ತಿ ಕ್ರೌಡ್ ಏನಿದೆ ಅಂಥ ಬೇಕ್ರಿಗೆ ಹೋಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಯಾಕೆ ಈ ಥರ ಅಂತಂದರೆ, ಅದಕ್ಕೆ ಒಂದು ಮೇಜರ್ ಕಾರಣ ಇದೆ. ಏನು ಅಂತಂದರೆ ಸೋಷಿಯಲ್ ಪ್ರೂಫ್. ಅಂದರೆ ಈಗ ಕ್ರೌಡ್ ಜಾಸ್ತಿ ಇದೆ ಅಂದರೆ ಆ ಅಂಗಡಿಯಲ್ಲಿ ಕ್ವಾಲಿಟಿ ಚೆನ್ನಾಗಿರುತ್ತೆ, ಅಥವಾ ಇನ್ನೇನೋ ಒಂದಿದೆ, ಏನೋ ಸ್ಪೆಷಲ್ ಇದೆ, ಅದಕ್ಕೆ ಇಷ್ಟೊಂದು ಜನ ಇದ್ದಾರೆ, ಲೆಟ್ ಮಿ ಟ್ರೈ ದ್ಯಾಟ್ ಅಂದ್ಬಿಟ್ಟು ನಾವು ಸಹ ಅಲ್ಲಿಗೆ ಹೋಗುವಂಥ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಸೊ ಇದನ್ನ ನಿಮ್ಮ ಬಿಸ್ನೆಸ್ಸಲ್ಲಿ ಈ ಥರ ಸೋಷಿಯಲ್ ಪ್ರೂಫ್ನ ಹೇಗೆ ಡೆವಲಪ್ ಮಾಡೋದು ನಾನು ನಿಮಗೆ ಹೇಳ್ಕೊಡ್ತೀನಿ ಬನ್ನಿ. ಏನಿಲ್ಲ, ಸಿಂಪಲ್. ಈಗ ಫಾರ್ ಎಕ್ಸಾಂಪಲ್ ನೀವು ನೋಡಿರ್ಬೋದು, ಕೆಲವೊಂದು ಶಾಪ್ಗಳಲ್ಲಿ ಹಾಕಿರ್ತಾರೆ more than 1000 happy customers or more than 10,000 happy satisfied customers ಅಂತ ಬೋರ್ಡ್ ಹಾಕೊಂಡಿರ್ತಾರೆ. ಅಥವಾ ಗೂಗಲ್ನಲ್ಲಿ ರೇಟಿಂಗ್ ನೋಡಿ ಸರ್, ನಮ್ಮದು 4.9 ಇದೆ, 10,000 ರೇಟಿಂಗ್ಸ್ ಇದೆ, 5,000 ರೇಟಿಂಗ್ಸ್ ಇದೆ, ಈ ಥರ ಎಲ್ಲ ಅವರು ಡಿಸ್ಪ್ಲೇ ಮಾಡ್ತಾ ಇರ್ತಾರೆ ಕಸ್ಟಮರ್ಗೆ ಕಾಣೋ ಥರ. ನಿಮ್ದೇನಾದರೂ ತುಂಬ ಹಳೆ ಬಿಸ್ನೆಸ್ ಆದರೆ, ಫಾರ್ ಎಕ್ಸಾಂಪಲ್ ಸಿನ್ಸ್ 1959 ಅಥವಾ ಸಿನ್ಸ್ 1975, ಸೊ ಈ ಥರ ನೀವು ಕಸ್ಟಮರ್ಗೆ ಕಾಣೋ ಥರ ಒಂದು ಡಿಸ್ಪ್ಲೇ ಮಾಡ್ಬೋದು. ಸೊ ಇದೆಲ್ಲ ಸೋಷಿಯಲ್ ಪ್ರೂಫಲ್ಲಿ ಬರುತ್ತೆ. ಸೊ ಇದೊಂಥರ ಇಂಡೈರೆಕ್ಟ್ ಆಗಿ ವರ್ಕ್ ಆಗುತ್ತೆ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಕಸ್ಟಮರ್ಸು ಪರ್ಚೇಸ್ ಮಾಡೋದಕ್ಕೂ ಮುಂಚೆ ಇದನ್ನೆಲ್ಲ ಅಬ್ಸರ್ವ್ ಮಾಡ್ತಾರೆ. ವಿಡಿಯೋ ಇಷ್ಟ ಆಯ್ತಾ? ಸೊ ವಿಡಿಯೋ ಇಷ್ಟ ಆಗಿದ್ರೆ ಪ್ರೋ ಬ್ರ್ಯಾಂಡ್ AI ಪೇಜ್ನ ಫಾಲೋ ಮಾಡಿ.